ಅದು ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಆ ಡಿನ್ನರ್ ಮೀಟಿಂಗ್ಗೆ ಬೇರೆ ರೀತಿಯಾದಂತಹ ರಾಜಕೀಯವನ್ನ ಬೆರೆಸೋದು ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಡಿನ್ನರ್ ಮೀಟಿಂಗ್ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಪ್ರತಿ ವರ್ಷದಂತೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಊಟ ಆಯೋಜನೆ ಮಾಡಲಾಗಿತ್ತು ಅಂತೇಳಿ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಬಣದವರನ್ನು ಕೂಡ ಆಹ್ವಾನಿಸಲಾಗಿತ್ತು, ಆದರೆ ಅವರು ಬಂದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಸುಂದರ ಸರ್ಕಾರ ನಮ್ಮದು, ವಿನಾಕಾರಣ ಬಿಜೆಪಿಯವರಿಂದ ರಾಜಕೀಯ ನಡೀತಾ ಇದೆ ಅಂತೇಳಿ ಸಲೀಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತು ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಇಲ್ಲ, ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿಜೆಪಿಗೆ ಅಂತಂದ್ರೆ ಬಿಜೆಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನ್ ತಿನ್ವಿ, ಚಿಕನ್ ತಿನ್ವಾ, ಮಟನ್ ತಿನ್ವಾ, ಇಡ್ಲಿ ತಿನ್ವಾ, ದೋಸೆ ತಿನ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನ ವಿನಿಮಯ ಮಾಡಲಿ. ಈ ಜನ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನ ಆಸ್ ಎ ಲೀಡರ್ ಆಫ್ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳಂತಹ ಕೆಲಸ ನೀವು ಮಾಡಕ್ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳ್ತೀವಿ. ಅದನ್ನ ಹೇಳಕ್ ತಯಾರಿಲ್ಲ. ಬಸ್ ಲೇಟ್ ಆಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಇಂತರ ಮಾತುಗಳ ಹೇಳಿ. ಆದ್ರೆ ಆಸ್ ಆಪೋಸಿಷನ್ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವರು ಸ್ವಾಗತ ಮಾಡಬೇಕು. ಎಲ್ಲಿ ಟೀಕೆ ಮಾಡೋದು ಮಾಡಬೇಕು. ಇಂಥ ಒಳ್ಳೆಯ ಸರ್ಕಾರ ಅದನ್ನ ಈ ಸುಂದರ ಕಣ್ಣುಗಳಿಗೆ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನ್ ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರ ಕೆಲಸ ಮಾಡ್ತೀವಿ. ಹೌದು, ಸಿಎಂ ಬಂದಿದ್ರು, ಎಲ್ಲ ಸಿಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯ್ತು. ಇಲ್ಲ, ಹಾಗೇನಿಲ್ಲ. ಅಷ್ಟಲ್ಲ, ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರ ಭಾಗಿಯಾಗಿದ್ರು. ಇಲ್ಲ, ಅದಲ್ಲಿ ಡಿನ್ನರ್ ಅಲ್ಲಿ ಏನು ಅಹಿಂದ ಅಂತದ್ದು ಏನಿಲ್ಲ, ಎಲ್ಲ ಬಂದಿದ್ರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಯಾವುದೇ ಇಲ್ಲ. ಪ್ರತಿ ವರ್ಷ ಫಿರೋಜ್ ಸೇಠ್ ಅವರು ಕರೀತಾರೆ. ಆ ಟೈಮಲ್ಲಿ ಅದು ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಆ ಡಿನ್ನರ್ ಮೀಟಿಂಗ್ಗೆ ಬೇರೆ ರೀತಿಯಾದಂತಹ ರಾಜಕೀಯವನ್ನ ಬೆರೆಸೋದು ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಡಿನ್ನರ್ ಮೀಟಿಂಗ್ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಪ್ರತಿ ವರ್ಷದಂತೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಊಟ ಆಯೋಜನೆ ಮಾಡಲಾಗಿತ್ತು ಅಂತೇಳಿ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಬಣದವರನ್ನು ಕೂಡ ಆಹ್ವಾನಿಸಲಾಗಿತ್ತು, ಆದರೆ ಅವರು ಬಂದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಸುಂದರ ಸರ್ಕಾರ ನಮ್ಮದು, ವಿನಾಕಾರಣ ಬಿಜೆಪಿಯವರಿಂದ ರಾಜಕೀಯ ನಡೀತಾ ಇದೆ ಅಂತೇಳಿ ಸಲೀಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನು ಚರ್ಚೆ ಆಯ್ತು ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಇಲ್ಲ, ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿಜೆಪಿಗೆ ಅಂತಂದ್ರೆ ಬಿಜೆಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನ್ ತಿನ್ವಿ, ಚಿಕನ್ ತಿನ್ವಾ, ಮಟನ್ ತಿನ್ವಾ, ಇಡ್ಲಿ ತಿನ್ವಾ, ದೋಸೆ ತಿನ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನ ವಿನಿಮಯ ಮಾಡಲಿ. ಈ ಜನ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನ ಆಸ್ ಎ ಲೀಡರ್ ಆಫ್ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ.
ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳಂತಹ ಕೆಲಸ ನೀವು ಮಾಡಕ್ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳ್ತೀವಿ. ಅದನ್ನ ಹೇಳಕ್ ತಯಾರಿಲ್ಲ. ಬಸ್ ಲೇಟ್ ಆಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಇಂತರ ಮಾತುಗಳ ಹೇಳಿ. ಆದ್ರೆ ಆಸ್ ಆಪೋಸಿಷನ್ ನಮ್ಮ ಒಳ್ಳೆ ಕಾರ್ಯಕ್ರಮಗಳನ್ನ ಅವರು ಸ್ವಾಗತ ಮಾಡಬೇಕು, ಎಲ್ಲಿ ಟೀಕೆ ಮಾಡಬೇಕು. ಇಂತಹ ಒಳ್ಳೆ ಸರ್ಕಾರ ಅದನ್ನ ಈ ಸುಂದರ ಕಣ್ಣುಗಳಿಗೆ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನ್ ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರ ಕೆಲಸ ಮಾಡ್ತೀವಿ. ಸಿಎಂ ಬಂದಿದ್ರು, ಎಲ್ಲ ಸಿಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ಇದು ಹಾಗೇನಿಲ್ಲ ಆಗ್ತಲ್ಲ. ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರ್ ಅಲ್ಲಿ ಏನು ಅಹಿಂದ ಅಂತದ್ದು ಏನಿಲ್ಲ, ಎಲ್ಲ ಬಂದಿದ್ರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಯಾವುದೇ ಇಲ್ಲ. ಪ್ರತಿ ವರ್ಷ ಫಿರೋಜ್ ಸೇಠ್ ಅವರು ಕರೀತಾರೆ. ಆ ಟೈಮಲ್ಲಿ ಅದು ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಆ ಡಿನ್ನರ್ ಮೀಟಿಂಗ್ಗೆ ಬೇರೆ ರೀತಿಯಾದಂಥ ರಾಜಕೀಯವನ್ನ ಬೆಳೆಸೋದು ಬೇಡ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಈಗ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಕೇವಲ ಡಿನ್ನರ್ ಮೀಟಿಂಗ್ ಅಷ್ಟೇ. ಡಿನ್ನರ್ ಮೀಟಿಂಗ್ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಪ್ರತಿ ವರ್ಷದಂತೆ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಊಟ ಆಯೋಜನೆ ಮಾಡಲಾಗಿತ್ತು ಅಂತೇಳಿ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಬಣದವರನ್ನು ಕೂಡ ಆಹ್ವಾನಿಸಲಾಗಿತ್ತು, ಆದ್ರೆ ಅವರು ಬಂದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಸುಂದರ ಸರ್ಕಾರ ನಮ್ಮದು. ವಿನಾಕಾರಣ ಬಿಜೆಪಿಯವರಿಂದ ರಾಜಕೀಯ ನಡೀತಾ ಇದೆ ಅಂತೇಳಿ ಸಲೀಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನ್ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಲೈನಲ್ಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪೊಲಿಟಿಕಲ್ ಏನು ಚರ್ಚೆ ಆಯ್ತಾ ಸರ್? ಯಾವ್ದು ರಾಜಕೀಯ ಯಾವ್ದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವ್ದು ವಿಚಾರ ಚರ್ಚೆ ಮಾಡಲಿಲ್ಲ. ಇಲ್ಲ, ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿಜೆಪಿಗೆ ಅಂತಂದ್ರೆ ಬಿಜೆಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನ್ ತಿಂದ್ವಿ, ಚಿಕನ್ ತಿನ್ವಾ, ಮಟನ್ ತಿನ್ವಾ, ಇಡ್ಲಿ ತಿನ್ವಾ, ದೋಸೆ ತಿನ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನ ವಿನಿಮಯ ಮಾಡಲಿ. ಈ ಜನರ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನ ಆಸ್ ಅ ಲೀಡರ್ ಆಫ್ ದ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದ್ರೂ ಧೈರ್ಯ ಇದ್ರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳಂತಹ ಕೆಲಸ ನೀವು ಮಾಡಕ್ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳ್ತೀವಿ. ಅದನ್ನ ಹೇಳಕ್ ತಯಾರಿಲ್ಲ. ಬಸ್ ಲೇಟ್ ಆಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಇಂತರ ಮಾತುಗಳ ಹೇಳಿ. ಆದ್ರೆ ಆಸ್ ಆಪೋಸಿಷನ್ ನಮ್ಮ ಒಳ್ಳೆ ಕಾರ್ಯಕ್ರಮಗಳನ್ನ ಅವರು ಸ್ವಾಗತ ಮಾಡಬೇಕು, ಎಲ್ಲಿ ಟೀಕೆ ಮಾಡಬೇಕು. ಇಂತಹ ಒಳ್ಳೆ ಸರ್ಕಾರ ಅದನ್ನ ಈ ಸುಂದರ ಕಣ್ಣುಗಳಿಗೆ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನ್ ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರ ಕೆಲಸ ಮಾಡ್ತೀವಿ. ಸಿಎಂ ಬಂದಿದ್ರು, ಎಲ್ಲ ಸಿಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ಇದು ಹಾಗೇನಿಲ್ಲ ಆಗ್ತಲ್ಲ. ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರ್ ಅಲ್ಲಿ ಏನು ಅಹಿಂದ ಅಂತದ್ದು ಏನಿಲ್ಲ, ಎಲ್ಲ ಬಂದಿದ್ರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಯಾವುದೇ ಇಲ್ಲ. ಪ್ರತಿ ವರ್ಷ ಫಿರೋಜ್ ಸೇಠ್ ಅವರು ಕರೀತಾರೆ. ಆ ಟೈಮಲ್ಲಿ